ನೀನು ಇದೆಯಲ್ಲ ನೀನು ಅದೇ ಹೇಳ್ತಾ ಇರೋದು. ನೆಂಟ್ರು ಬಿಟ್ಬಿಟ್ಟು ಇವಳೆ ಫಸ್ಟ್ ಕೂತ್ಕೊಂಡವಳೆ ಊಟಕ್ಕೆ. ನಿಜ ಹೇಳ್ತೀನಿ, ನಾನು ರಿಯಲ್ ಆಗಿ ನಿಜ ಜೊತೆ ಮಾತ್ಬಿಡ್ತೀನಿ ನಾನು ಹಂಗೆಲ್ಲ ಅಂದ್ರೆ. ವಾ, ನೀವು ಮಳೆಯಲ್ಲಿ ನಿಂತ್ಕೊ ಬಂದ್ರಾ? ಬಾವಳ ಕಬ್ಬಾಳ ಮನೆ ಬಂದಿದ್ದ. ಇಲ್ಲಿ ಸುಚಿತ್ರ ಇಲ್ಲಿ ಕನ್ಕಟಿ ಮಾಡ್ಬಾ. ವಿಡಿಯೋ ಮಾಡಿ ಮುದ್ದೆ ವಿಡಿಯೋ ಮಾಡಿ. ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಂದು ಲಾಸ್ಟ್ ವಿಡಿಯೋ ಕಂಟಿನ್ಯೂಸ್ ಬ್ಲಾಗ್ ಆಗ್ತಾ ಇರುವಂಥದ್ದು. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಮ್ಮ ಮನೆಯಲ್ಲೇ ಒಂದು ಫಂಕ್ಷನ್ ನಡೀತಿದೆ ಅಂತೇಳಿ. ಸೊ ಆ ವಿಡಿಯೋ ನೋಡಿರೋರಿಗೆ ಈ ವಿಡಿಯೋ ಬಗ್ಗೆ ಗೊತ್ತಾಗುತ್ತೆ ಯಾವ ವಿಡಿಯೋ ಹಾಕ್ತಾ ಇದ್ದೀನಿ ಅಂತ. ಯಾರ್ಯಾರು ಆ ವಿಡಿಯೋನ ಇನ್ನೂ ವಾಚ್ ಮಾಡ್ತಿಲ್ವೋ ದಯವಿಟ್ಟು ಒಂದು ಸಾರಿ ನೀವು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಿನ್ನೆ ನಮ್ಮ ಮನೇಲಿ ಯಾವ ರೀತಿ ಫಂಕ್ಷನ್ಗೆ ಪ್ರಿಪೇರ್ ಮಾಡ್ಕೊಂಡ್ವಿ, ಯಾರೆಲ್ಲ ನೆಂಟರು ಬಂದಿದ್ವಿ ಎಲ್ಲನೂ ಕೂಡ ನಾನು ಪರಿಚಯ ಮಾಡಿಕೊಟ್ಟೆ. ಸೊ ಈ ವಿಡಿಯೋದಲ್ಲಿ ನಾವು ಯಾವ ಫಂಕ್ಷನ್ ಮಾಡ್ತಾಯಿದ್ದೀವಿ, ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ಮೂಲಕ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಬೆಳಗಿನ ಜಾವ ಬಂದು 4:15 ಆಗಿದೆ. 4:15 ಆಗಿದೆ. ಯಾವ ಫಂಕ್ಷನ್ ಅಂತಲೂ ಸಹ ಹೇಳ್ಬಿಡ್ತೀವಿ, ಕಬ್ಬಾಳಮ್ಮನ ಸಭೆ ಅಂತ. ಅಂದರೆ ಆ ವಿಡಿಯೋದಲ್ಲೂ ಒಂದು ಸಾರಿ ಹೇಳಿದ್ದೆ, ಈ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಕಬ್ಬಾಳಮ್ಮನ ಸೇವೆ ಅಂದರೆ ನಾವು ಮರಿನ ಕೂದು ಹಬ್ಬ ಮಾಡುವಂಥದ್ದು. ಇದೊಂದು ಸೆಲೆಬ್ರೇಷನ್. ಅಂದರೆ ಕಬ್ಬಾಳಮ್ಮ ಅಂದರೆ ಕಬ್ಬಾಳಿಗೋಗೂ ಕೂಡ ಸಭೆ ಮಾಡ್ತೀವಿ, ಇಲ್ಲ ಅಂದರೆ ಅಲ್ಲಿಂದ ತೀರ್ಥ ತಂದು ಮನೆ ಹತ್ರನೂ ಕೂಡ ಮಾಡ್ತೀವಿ, ಹರಕೆ ತೀರಿಸುವಂಥದ್ದು. ಸೊ ನಾವು ತಂಬಿಟ್ಟನ್ನ ಮಾಡಿದ್ವಿ. ಈಗ ಕುರಿಗಳಿಗೆಲ್ಲ ಪೂಜೆ ಮಾಡಿ ಅರಿಶಿನ ಕುಂಕುಮ ಹಾಕಿ ಅಲ್ಲಿಂದ ತೀರ್ಥವನ್ನು ತಂದಿರ್ತೀವಿ. ಮತ್ತು ಅಲ್ಲಿ ದೇವಸ್ಥಾನದಲ್ಲಿ ಕುಂಕುಮನೂ ಕೂಡ ತಂದಿರ್ತೀವಿ. ಕುರಿಗಳಿಗೆ ಹಚ್ಚಿ ತಂಬಿಟ್ಟು ಆರತಿ ಮಾಡಿ ಅಲ್ಲಿಂದ ತಂದಿದಂಥ ತೀರ್ಥನ ಹಾಕಿದ್ರೆ ಅದು ಕುರಿ ಒದ್ರಿದ್ರೆ ದೇವ್ರಿಗೆ ಅರ್ಪಣೆ ಆಗಿದೆ ಅಂತ ಅರ್ಥ ಹೇಳಿ. ಸೊ ಇವಾಗ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ತೀರ್ಥನೇ ಹಾಕ್ಲಿಲ್ಲ ಅಮ್ಮ. ಅಯ್ಯೋ ಮಾಡ್ತಾನೆ ಇರ್ತಾರೆ ಕಣಪ್ಪ, ವರ್ಷಕ್ಕೆ 2 ವರ್ಷಕ್ಕೆ ಅದಕ್ಕೆ ಮಾಡ್ತಾನೆ ಇರ್ತಾರೆ. ಸೊ ನೀವು ಒಬ್ಸರ್ವ್ ಮಾಡಿದ್ದೀರಾ ಅಂತ ತಿಳ್ಕೊತೀವಿ. ಈಗ ನಾವೇನಾದರೂ ಒಂದು ದೇವರಿಗೆ ಹರಕೆ ಮಾಡ್ಕೊಂಡಾಗ ನಾವು ಹರಕೆ ತೀರಿಸೋ ಮುಂಚಿತವಾಗ್ಲೇ ಆ ಹರಕೆನ ಈಡೇರಿಸೋದು, ಅಂದರೆ ನಮ್ಮ ಆಸೆನ ಈಡೇರಿಸಿದಾಗ ನಮ್ಗೆ ಎಷ್ಟು ಖುಷಿಯಾಗುತ್ತಲ್ವ. ಸೊ ನಾವು ಮರಿನ ಬಿಟ್ಟಿದ್ವಿ, ತೀರ್ಥ ಹಾಕಿದ್ಮೇಲೆ ಮರಿ ಒದ್ರಬೇಕು. ಒಂದೊಂದು ಸರಿ ಒದ್ರೋದೇ ಇಲ್ಲ. ತೀರ್ಥ ಹಾಕೋ ಮುಂಚಿತವಾಗಿ ಮರಿ ಒದ್ರುತ್ತಲ್ಲ, ನಮ್ಮ ಅಜ್ಜಿ ಎಲ್ಲ ತುಂಬ ಖುಷಿ ಪಡ್ತಾಯಿದ್ರು. ತೀರ್ಥ ಹಾಕೋ ಮುಂಚಿತವಾಗಿಯೇ ಮರಿ ಒದ್ರುತ್ತು ಅಂತೇಳಿ. ಒಂಥರ ಅದು ನಮ್ಮ ಒಂದು ಸಂಪ್ರದಾಯ ಹಳ್ಳಿಗಳಲ್ಲಿ. ಸೊ ಇವಾಗ ಅಮ್ಮ ಒಳಗಡೆ ಏನೋ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ, ಅಡುಗೆಗೆ ಏನೇನೋ ಮಸಾಲೆ ಎಲ್ಲ ರುಬ್ಕೊಳ್ಳೋದಕ್ಕೆ ಹೇಳಿದರು, ಹಾಗಾಗಿ ರುಬ್ತಾ ಇದ್ದಾರೆ. ನಾನಿಲ್ಲಿ ಅಡುಗೆ ಒಲೆ ಹಚ್ಚೋದಕ್ಕಿಂತ ಮುಂಚಿತವಾಗಿ ಒಂದು ಸಾರಿ ಪೂಜೆ ಮಾಡಬೇಕು ಅಲ್ವಾ, ಹಾಗಾಗಿ ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾವು ಯಾವುದೇ ಒಂದು ಹಬ್ಬಗಳಲ್ಲಾದರೂ ಕೂಡ ಮೊದಲು ಒಲೆಗೆ ಪೂಜೆ ಮಾಡಿ ನಂತರ ಒಲೆ ಹಚ್ಚಿದ್ರೆ ತುಂಬ ಚೆನ್ನಾಗಿ ಅಡುಗೆ ಆಗುತ್ತೆ, ಬೇಗನೆ ಆಗುತ್ತೆ ಅನ್ನೋದು ಒಂದು ನಮ್ಮ ನಂಬಿಕೆ. ನಿಜನೂ ಕೂಡ ಹೌದು. ಯಾಕಂದರೆ ಒಲೆ ಅಂದರೆ ಪ್ರತಿಯೊಂದು ಗೃಹಿಣಿನೂ ಕೂಡ ಅಡುಗೆ ಮನೆಯಲ್ಲಿ ಒಲೆನ ಪ್ರತಿ ವಾರ ಅಂದರೆ ಶುಕ್ರವಾರ ಸೋಮವಾರ ಎಲ್ಲ ನಾವು ಪೂಜೆ ಮಾಡ್ತೀವಲ್ವ, ಅರಿಶಿನ ಕುಂಕುಮ ಎಲ್ಲ ಹಾಕಿ. ಅದೇ ರೀತಿ ಇವತ್ತು ದೇವ್ರಿಗೆ ಸಂಬಂಧಪಟ್ಟ ಅಡುಗೆ ಅಂದರೆ ನಾವು ಒಲೆ ಪೂಜೆ ಮಾಡೇನೆ ನಾವು ಅಡುಗೆ ಮಾಡಬೇಕಲ್ವ, ಹಾಗಾಗಿ ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ಒಂದೊಂದು ಕೆಲಸನ ಹಂಚ್ಕೊಂಡು ಮಾಡ್ತಾಯಿದ್ದೀವಿ. ಯಾಕಂದರೆ ಒಬ್ಬರೇ ಮಾಡಬೇಕು, ಅಮ್ಮನೇ ಬಂದು ಒಲೆ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ. ನಾವು ಹೆಣ್ಮಕ್ಳು ನಮಗೂ ಕೂಡ ಒಂದೊಂದು ಕರ್ತವ್ಯ ಇರುತ್ತಲ್ಲ, ಮನೆ ಕೆಲಸನ ನಾವೇ ಮಾಡೋಣ ಅಂತೇಳಿ
ಹಾಗಾಗಿ ನಾವು ಎಲ್ಲರೂ ಕೂಡ ಕೆಲಸನ ಹಂಚ್ಕೊಂಡು ನಮ್ಮ ಕೆಲಸನ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಸಮಯ ಬಂದು 6:15 ಈಗ ಒಲೆ ಹಚ್ಚಿದ್ದೀವಿ. ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ ಊಟಕ್ಕೆ ಕೊಡೋ ಹಂಗೆ ಅರೇಂಜ್ ಮಾಡ್ಕೊಂಡು ಇವಾಗ ಎಲ್ಲ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದೆ. ಸೊ ತುಂಬ ಜನ ವಿಡಿಯೋ ನೋಡಿದವರೆಲ್ಲ ಕೇಳ್ತಾ ಇರ್ತಾರೆ ನಿಮ್ಮ ಮನೆ ಮುಂದೆಗಡೆ ನೇಚರ್ ತುಂಬ ಚೆನ್ನಾಗಿದೆ ಅಂತ. ಸೊ ನನಗೂ ಕೂಡ ಖುಷಿ ಆಗುತ್ತೆ ನೋಡಿ. ಕಾಲು ಮತ್ತೆ ತಲೆ ಎಲ್ಲ ಸೀತಾ ಇದ್ದಾನೆ. ಆದರೆ ತಂಗಿ ಮಕ್ಕಳು, ನನ್ನ ಮಕ್ಕಳು ಮತ್ತೆ ನಮ್ಮ ರಮ್ಯಾ, ನಮ್ಮ ಚಿಕ್ಕಜ್ಜಿ ಮಕ್ಕಳು ಎಲ್ಲರೂ ಕೂಡ ಕುತ್ಕೊಂಡು ಅವನ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಜ್ಜಿದಿರು ಮತ್ತು ನಮ್ಮ ರಮ್ಯಾ ಮತ್ತು ನನ್ನ ತಮ್ಮನ ಫ್ರೆಂಡ್ ಇದ್ದಾರಲ್ಲ ದೊಡ್ಡಬಳ್ಳಾಪುರದವರು, ಅವರ ಅಮ್ಮ ಎಲ್ಲರೂ ಕೂಡ ಇಲ್ಲಿ ನಿಂತಿದ್ದಾರೆಲ್ಲ ಮಾತಾಡಿಕೊಂಡು ಬೆಳ್ಳುಳ್ಳಿ ಬಿಡಿಸ್ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈರುಳ್ಳಿ ಎಲ್ಲ ಬಿಡಿಸ್ಕೊತಾ ಇದ್ದಾರೆ ನನ್ನ ತಮ್ಮನ ಫ್ರೆಂಡು ಮತ್ತು ಅವ್ರ ಅಕ್ಕ. ಎಲ್ಲರೂ ಕೂಡ ಕೆಲಸ ಮಾಡಬೇಕಾದ್ರೆ ನಾವು ಯಾಕೆ ಮಾಡಬೇಕು ಅದೊಂದು ಖುಷಿಯಾಗುತ್ತೆ. ನಮ್ಮ ಮನೇಲಿ ಯಾರೇ ಫ್ರೆಂಡ್ಸ್ ಬಂದರೂ ಕೂಡ ನಾವು ಯಾಕೆ ಕೆಲಸ ಮಾಡಬೇಕು, ಸೊ ಕೂತಿದ್ದು ಊಟ ಮಾಡ್ಕೊಂಡು ಹೋಗೋಣ ಆ ಥರ ಥಿಂಕ್ ಮಾಡೋದಿಲ್ಲ. ಅವರೇ ಬಂದು ನಮ್ಮ ಮನೆಯವ್ರ ಥರನೇ ಕೆಲಸ ಕೈ ಹಾಕ್ದಾಗ ಸೊ ಒಂಥರ ಖುಷಿ ಆಗುತ್ತೆ. ಕೆಲಸ ಮಾಡಲಿ ಅಂತಲ್ಲ, ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತಾರಲ್ಲ ಒಂಥರ ಖುಷಿ ಆಗುತ್ತೆ. ಸೊ ನಾವು ಬೆಳಿಗ್ಗೆ ತಿಂಡಿಗೆ ಗೀ ರೈಸ್ ಮತ್ತು ಚಿಕನ್ ಗ್ರೇವಿ ಮಾಡಿಸಿದ್ವಿ. ಸೊ ನಾನ್ ವೆಜ್ ಮಾಡಿದಾಗ ದೇವ್ರಿಗೆ ಎಡೆ ಇಟ್ಬಿಟ್ಟು ಅಂದರೆ ದೇವರಿಗೆ ನೈವೇದ್ಯವಾಗಿ ಇಟ್ಬಿಟ್ಟು ಪ್ರಸಾದವಾಗಿ ನಂತರ ನಾವು ಜನಕ್ಕೆ ಊಟ ಕೊಡಬೇಕು. ಆದರೆ ನಾವು ಅರ್ಕೆ ಮಾಡ್ಕೊಂಡಿದ್ದು ಮರಿ ಅಲ್ವಾ, ಹಾಗಾಗಿ ಚಿಕನ್ ಸಪ್ರೇಟ್ ಚಿಕನ್ ಓಡಿಸ್ಬಿಟ್ಟು ಗ್ರೇವಿ ಮತ್ತು ಗೀ ರೈಸ್ನ ಮಾಡಿದ್ವಿ. ಮನೆ ಮುಂದೆ ಚೇರ್ಸ್ ಹಾಕ್ಬಿಟ್ಟು ಊಟ ಮಾಡ್ತಾ ಇದೀವಿ. ಅಂದರೆ ಫ್ರೆಂಡ್ಸ್ ಬಂದಿದ್ರು ಅವರು ಮತ್ತೆ ನಮ್ಮ ಅಣ್ಣ ತಮ್ಮಂದಿರು ಮತ್ತೆ ಈ ಊರುಗಳಲ್ಲಿ ಇರ್ತಾರಲ್ಲ ಅಪ್ಪನ ಜೊತೆ ಇರೋರು ಮತ್ತೆ ಅಪ್ಪನ ಚಿಕ್ಕಪ್ಪನ ಮನೆಯವರು ಅವ್ರುಗಳಿಗೆಲ್ಲ ಟಿಫನ್ ಮಾಡಿದ್ವಿ ಬೆಳಿಗ್ಗೆ. ಎಲ್ಲರೂ ಕೂಡ ಇಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಚೋಟುಗಳೇ ಒಂದು ಲೈನ್ ಹಾಕ್ತಾರೆ. ಅವ್ರ ಇಷ್ಟ ತಿಂದು ನೀವು ಇದು ಹಾಕೋಷ್ಟರಲ್ಲಿ ಯಾರೋ ಎಷ್ಟೋ ಜನ ನೋಡ್ತಾರೆ. ಅಷ್ಟರಲ್ಲಿ ನಿಮ್ದೆಲ್ಲ ಅಡುಗೆ ಹೋಗಿ ನೀವಿಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅಡುಗೆ ಪ್ರಿಪ್ರೇಷನ್ಸ್ ಎಲ್ಲ ಆಲ್ಮೋಸ್ಟ್ ಮುಗಿಯೋ ಅಂತಾಗ ಬರ್ತಾ ಇದೆ. ಅಡುಗೆ ಅಂತ ಇವತ್ತು ಸೊ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಿಂತಿದ್ದಾನಲ್ಲ ನೋಡಿ ಅವನೇ ಅಡುಗೆ ಭಟ್ಟ. ಅಂದರೆ ಪಾಪ ನಾನು ಅಡುಗೆ ಭಟ್ಟ ಅಂತ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವ್ನು ನನ್ನ ತಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾಗುತ್ತೆ. ನನ್ನ ತಮ್ಮನ ಕ್ಲೋಸ್ ಫ್ರೆಂಡು. ಅವನೇ ಅಡುಗೆ ಪ್ರಿಪೇರ್ ಎಲ್ಲ ಮಾಡಿದ್ದು. ಯಾರ ಭಟ್ರಿಗೂ ಕೂಡ ಅವನು ಹೇಳ್ಸಿಲ್ಲ ನಾನೇ ಅಡುಗೆ ಮಾಡ್ತೀನಿ ಅಂತ ಹೇಳಿ. ಮತ್ತು ಇಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಸೊ ತುಂಬಾ ಖುಷಿಯಾಗುತ್ತೆ. ನಾವು ಅಡುಗೆ ಮಾಡಿಸಿದ್ವಿ ಅಂತ ಹೇಳಿ ಭಟ್ರುಗಳಿಗೆ ಹೇಳಿ ಅವ್ರ ಕೈಲಿ ಕೆಲಸ ಮಾಡುವಂಥದ್ದಲ್ಲ. ಇಲ್ಲಿ ಒಬ್ಬರು ಮುದ್ದೆ ಕಟ್ಟೋರಾಗಲಿ ಅಡುಗೆ ಮಾಡ್ತಾ ಇರೋರು ಎಲ್ಲರೂ ಕೂಡ ನನ್ನ ತಮ್ಮನ ಫ್ರೆಂಡ್ಸು. ಎಷ್ಟು ಪ್ರೀತಿಯಿಂದ ಬಂದು ಹೆಲ್ಪ್ ಮಾಡಿದ್ರು ಅಂದರೆ ಸೊ ತುಂಬಾ ಖುಷಿಯಾಗುತ್ತೆ. ಹೇಳಿದ ತಕ್ಷಣವೇ ಅವ್ರ ಮನೆ ಕೆಲಸ ಥರ ಬಂದು ಅಂದರೆ ನಮ್ಮ ಕಡೆನೇ ಹೆಂಗೆ ಒಂದು ಹಬ್ಬ ಒಂದು ಫಂಕ್ಷನ್ ಆಯಿತು ಅಂತಂದರೆ ಅಣ್ಣ ತಮ್ಮದಿ ಮನೆಯವರು ಅಂತ ಇರ್ತಾರಲ್ಲ ನೆಂಟರುಗಳು, ಅವರು ಮತ್ತು ಫ್ರೆಂಡ್ಸ್ಗಳೆಲ್ಲರೂ ಕೂಡ ಸೇರ್ಕೋತಾರೆ. ಒಂಥರ ಖುಷಿಯಾಗುತ್ತೆ. ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಆ ಖುಷಿ ಇನ್ನೂ ಹೆಚ್ಚಾಗುತ್ತಲ್ವ. ಸೊ ನಾನು ಈ ಫಂಕ್ಷನಲ್ಲಿ ಫುಲ್ಲು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಯಾಕಂದರೆ ಮನೇಲಿ ಏನಾದರೂ ಒಂದೊಂದು ಕೆಲಸ ಬರ್ತಾ ಇರುತ್ತೆ. ಆ ಕೆಲಸ ಮಾಡು ಈ ಕೆಲಸ ಮಾಡು ಮತ್ತು ನೆಂಟರುಗಳೆಲ್ಲ ಬರ್ತಾ ಇರ್ತಾರೆ, ಅವ್ರನ್ನ ಮಾತಾಡಿಸ್ಬೇಕು. ನಮ್ಮ ಹಳ್ಳಿಗಳಲ್ಲಿ ಯಾರಾದರೂ ನೆಂಟರು ಬಂದು ವೀಡಿಯೋ ಮಾಡ್ಕೊಂಡು ನಿಂತಿದ್ರೆ ಮಾತಾಡ್ಸೇ ಇಲ್ಲ ಅಂತಾರೆ. ಆದರೆ ನಮ್ಮ ಕರ್ತವ್ಯ. ನಮ್ಮ ಮನೆಗೆ ನಾವು ಅವ್ರನ್ನ ಇನ್ವೈಟ್ ಮಾಡಿದ್ದೀವಿ ಅಂದರೆ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ನಾವು ನೋಡ್ಕೋಬೇಕು. ಅದು ನಮ್ಮ ಕರ್ತವ್ಯ. ಬಂದಾಗ ವೀಡಿಯೋ ಮಾಡ್ಕೊಂಡೆಲ್ಲ ನಿಂತ್ಕೋಬೇಡ ಅಂತ ಅಮ್ಮ ಆಲ್ರೆಡಿ ಹೇಳಿತ್ತು. ಸೊ ಹಾಗಾಗಿ ನಾನು ನನ್ನ ತಂಗಿ ಮಗನ ಕೈ ಫೋನ್ ಕೊಟ್ಬಿಟ್ಟಿದ್ದೆ. ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡು ಮಗನೇ ಅಂತ ಹೇಳಿದೆ. ಅವ್ನು ಎಷ್ಟಾಗುತ್ತೆ ಅಷ್ಟನ್ನು ಮಾಡಿದ್ದಾನೆ. ಸೊ ಇವಾಗ ಕಬ್ಬಾಳಮ್ಮಂಗೆ ನಾವು ಎಡೆ ತೋರಬೇಕು, ಪ್ರಸಾದವನ್ನು ಅರ್ಪಿಸಬೇಕು ಅಂದರೆ ಬೇವಿನ ಮರದ ಕೆಳಗಡೆ ಇಡಬೇಕು. ಅದು ಒಂದು ಸಂಪ್ರದಾಯ. ಹಾಗಾಗಿ ನಮ್ಮ ಹೊಲದಲ್ಲೇ ಕೂಡ ಒಂದು ಬೇವಿನ ಮರ ಇತ್ತು. ನಾವು ಯಾವಾಗ ಸಭೆ ಮಾಡಿದ್ರು ಈ ಬೇವಿನ ಮರದ ಕೆಳಗಡೆ ದೇವ್ರಿಗೆ ಎಡೆಯಕ್ಕೂ ಅಂಥದ್ದು. ನಮ್ಮನೇಲಿ ಮಧ್ಯಾಹ್ನ ಏನೇನು ಅಡುಗೆ ಮಾಡಿದ್ವಿ ಅದನ್ನು ಯಾರೂ ಕೂಡ ಟೇಸ್ಟು ಕೂಡ ನೋಡಲ್ಲ, ಅಷ್ಟು ಚೆನ್ನಾಗೂ ಕೂಡ ಆಗುತ್ತೆ. ನಾವು ಮಾಡಿದಂತಹ ಎಲ್ಲ ಅಡುಗೆನೂ ಕೂಡ ಬಾಳೆ ಎಲೆ ಮೇಲೆ ಇಟ್ಟು ಇವಾಗ ಬೇವಿನ ಮರಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಈಗ ಎಲ್ಲರೂ ಕೂಡ ಇಲ್ಲಿ ಹೊಲದಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೇಲಿ ಮಾಡಿರುವಂಥ ವೆರೈಟೀಸ್ ಅಡುಗೆಗಳು ಒಂದು 3-4 ಥರ ಐಟಮ್ಸ್ ಮಾಡಿಸಿದ್ದೀವಿ. ಸೊ ಸಾಕು ಇಷ್ಟು. ಇದನ್ನೇ ಜನಗಳು ಊಟ, ಯಾಕಂದರೆ ನಾನ್ ವೆಜ್ ಅಂದರೆ ಇವಾಗ ಜಾಸ್ತಿ ಯಾರು ಲೈಕ್ ಮಾಡಲ್ಲ ಅಲ್ವಾ. ಮುದ್ದೆ ವಿಡಿಯೋ ಮಾಡಿ ಸ್ವಲ್ಪ ಮುದ್ದೆ ಕಟ್ಟಿಸ್ಕೊಂಡು ದೇವ್ರಿಗೆ ಎಡೆ ಇಡಕ್ಕೆ ಅಂದ್ಕೊಂಡು ಹೋಗಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಮುದ್ದೆ ಎಲ್ಲ ಕಟ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಒಬ್ಬೊಬ್ರು ಹೇಳ್ತಾರೆ ಭಟ್ರುಗಳೆಲ್ಲ ಮಾಡ್ತಾ ಇರ್ತಾರೆ ಮುದ್ದೆನ ಅಂತ
ಯಾರು ಕೂಡ ಇಲ್ಲಿ ಕೆಲ್ಸಕ್ಕೆ ಬಂದಿರೋರೆಲ್ಲ ಮಾ ಕಟ್ಬಾ ಇವರೆಲ್ಲರೂ ಕೂಡ ಅವ್ರದ್ದೇ ಆದಂಥ ಒಂದು ಗೌರವವಾದ ಒಂದು ಉದ್ಯೋಗ ಅಲ್ಲೇ ಉಳ್ಕೆ ಕೊಟ್ಟಿದ್ದಾರೆ. ಅವ್ರದ್ದೇ ಆದಂಥ ಒಂದು ಬಂದಿರುವಂಥವ್ರು ಅವರೆಲ್ಲ ಫ್ರೆಂಡ್ಸ್ ಎಲ್ಲರೂ ಕೂಡ ಮಾಡ್ತಿದ್ದಾರೆ. ಮತ್ತೆ ನಮ್ಮ ಆಂಟಿ ಮಕ್ಕಳು, ನನ್ನ ತಮ್ಮಂದಿರಿಗೆ ಎಲ್ಲರೂ ಕೂಡ ಇದ್ದಾರೆ. ಸಂದೇಶ ಇಲ್ಲೇ ಅವ್ನಿಗೆ ಹಾಕವ ಕಮ್ಮಿ ಮಾಡಿ 4 ಪೀಸ್ ಬಿಡ್ಸ. ಫೈನಲಿ ಅಡುಗೆ ಎಲ್ಲ ಆಯಿತು. ದೇವ್ರಿಗೂ ಕೂಡ ಎಡೆ ತೋರಿಸ್ಬಿಟ್ಟು ಬಂದ್ವಿ. ನಾವು ಒಂದು ಪಾತ್ರೆಗೆ ಅಡುಗೆಗಳೆಲ್ಲ ಸೈಡ್ಗೆ ಎತ್ತಿಟ್ಕೋತಾ ಇದ್ದೀವಿ. ರೀಸನ್ ಏನಪ್ಪ ಅಂತಂದರೆ ಇವಾಗ ಊಟಕ್ಕೆ ಎಲ್ಲರನ್ನೂ ಇನ್ವೈಟ್ ಮಾಡಿರ್ತೀವಿ. ಎಲ್ಲರಿಗೂ ಕೂಡ ಅವ್ರದ್ದೇ ಆದಂಥ ಕೆಲಸ ಇರುತ್ತೆ. ಒಬ್ಬೊಬ್ಬರು ಸಂಜೆ ಬರೋರ್ತಾರಲ್ವಾ, ಇಲ್ಲಿ ಎಲ್ಲರಿಗೂ ಊಟ ಬಡಿಸ್ತಾ ಇರ್ತೀವಿ, ಸೌಟ್ ಹಾಕ್ತಾನೆ ಇರ್ತೀವಿ ಪಾತ್ರೆ ಒಳಗಡೆ. ಆಗ ಹುಳಿ ಬಂದ್ಬಿಡುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಸ್ವಲ್ಪನ ಪಾತ್ರೆಯಲ್ಲಿ ಇಟ್ಟು ಒಳಗಡೆ ಇಟ್ಕೊಬಿಡ್ತೀವಿ. ಯಾಕಂದರೆ ನೈಟ್ ಬರೋರಿಗೆ ಊಟ ಬಡಿಸೋಕ್ಕೆ ಫ್ರೆಶ್ ಆಗಿರಲಿ ಅಂತ ಹೇಳಿ ಅಷ್ಟೇ. ಆಮೇಲೆ ಜನಗಳಿಗೆ ಊಟ ಬಡಿಸೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನರಸೀಪುರದಿಂದನೂ ಕೂಡ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಅಪಾರ್ಟ್ಮೆಂಟಲ್ಲಿ ಇರೋರೆಲ್ಲರೂ ಕೂಡ ನೆಂಟರೆಲ್ಲ ಮನೆ ಒಳಗಡೆ ಮನೆ ತುಂಬ ಇದ್ದಾರೆ. ಎಲ್ಲರೂ ಕೂಡ ಈಗ ಪಂಕ್ತಿ ಬ್ಯುಸಿ ಇರುತ್ತಲ್ವ, ಅಲ್ಲಿವರೆಗೂ ಪಾಪ ಕೂತಿರೋದೇನಕ್ಕೆ ಅವರು ಅಂದ್ಕೊಂಡು ಕಾಫಿ ಮಾಡ್ಕೊಂಡು ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ ಕಾಫಿ ಇವಾಗೆಲ್ಲ ಬಿಟ್ಬಿಟ್ಟಿದ್ದಾರೆ. ಜ್ಯೂಸು ಕಾಫಿ ಎಲ್ಲ ಮಿಕ್ಸ್ ಅಲ್ವ, ಎಲ್ಲರಿಗೂ ಏನು ಬೇಕು ಎಲ್ಲರಿಗೂ ಕೂಡ ಕೊಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಿಧಾನಕ್ಕೆ ಮಾಡ್ಕೊಂಡು ಸಂಜೆ ಮೇಲೆ ಹೋದ್ರಾಯ್ತು, ಸುಮ್ಮನಿರಿ. ಇವನೊಬ್ಬ ಜೂಮ್ ಮಾಡ್ತಾನ ಮಾಡಬೇಕು. ಅಪ್ಪ ಅದೇ ದೊಡ್ಡಬಳ್ಳಾಪುರ ಮದನ್ ಫ್ರೆಂಡ್ ಬರ್ತಾರೆ ಅಂತ ಹೇಳಿದ್ರಲ್ಲ, ಮದನ್ ಫ್ರೆಂಡ್ ಇದೆಲ್ಲ ಚಿಕ್ಕಪ್ಪ. ನಮ್ಮ ಮನೆ ಪಕ್ಕದಲ್ಲೇ ನನ್ನ ತಮ್ಮ ಕಾರ್ ಶೆಡ್ ಥರ ಸೀಟ್ ಹಾಕ್ಸಿ ಎಲ್ಲ ಮಾಡಿಸಿದ್ದಾನೆ. ಇಲ್ಲೇ ಕೂಡ ಈಗ ಹೋದ ಸರಿ ಹಬ್ಬ ಮಾಡಬೇಕಾದ್ರೆ ನಾವು ಟೆರೆಸ್ ಮೇಲೇ ಊಟಕ್ಕೆ ಹಾಕಿದ್ವಿ. ಬಟ್ ಟೆರೆಸ್ ಮೇಲೆ ಹತ್ತೋದು ಬೇಡ, ಇಲ್ಲೇ ಪ್ಲೇಸ್ ಇತ್ತು ಜನ ಕೂರಿಸೋದಕ್ಕೆಲ್ಲ. ಹಾಗಾಗಿ ನಾವು ಕೆಳಗಡೆನೇ ಜನಗಳನ್ನ ಕೂರಿಸಿ ಇಲ್ಲೇ ಊಟಕ್ಕೆ ಇಡ್ತಾಯಿದ್ದೀವಿ. ನಾವು ಲಾಸ್ಟಲ್ಲೆಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಅಲ್ಲೇ ನಲ್ಲಿ ಇರೋದ್ರಿಂದ ಕ್ಲೀನಾಗಿ ಎಲ್ಲ ನೆಲೆ ಎಲ್ಲ ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿ ನಾವು ಇಲ್ಲೇ ಊಟಕ್ಕೆ ಇಟ್ಟಿದ್ದೀವಿ. ಅಂದರೆ ನಾವು ತುಂಬ ಎಲ್ಲ ಜನಕ್ಕೂ ಹೇಳಿಲ್ಲ. ಫ್ರೆಂಡ್ಸ್ ಸರ್ಕಲಲ್ಲಿ ಇರೋರಿಗೆ ಮತ್ತು ನಮ್ಮ ಅಣ್ಣ ತಮ್ಮದಿರು ಅಂತ ಇರ್ತಾರಲ್ಲ ಅವರಿಗೆ ಮತ್ತು ಅವ್ರ ಹೆಣ್ಮಕ್ಳಿಗೆ ಮತ್ತು ನಮ್ಮ ಅತ್ತೆ ಮನೆಗೆ, ನನ್ನ ತಂಗಿ ಅತ್ತೆ ಮನೆಗೆ ಅಷ್ಟೇ ಹೇಳಿರೋ ಅಂಥದ್ದು. ಇನ್ಯಾರಿಗೂ ಕೂಡ ನಾವು ಜಾಸ್ತಿ ಜನಕ್ಕೆ ಹೇಳಲಿಲ್ಲ. ಅಷ್ಟೇ ಇಷ್ಟು ಜನ ಆಗಿರುವಂಥದ್ದು. ಇನ್ನೂ ಹೇಳ್ಬೇಕು ಅಂದರೆ ಎಲ್ಲರಿಗೂ ಹೇಳ್ಬೋದಿತ್ತು, ಬಟ್ ಜಾಸ್ತಿ ಆಗುತ್ತೆ ಅಂತೇಳಿ ನಾವು ಎಲ್ಲರಿಗೂ ಹೇಳೋಕ್ಕೆ ಹೋಗಲಿಲ್ಲ. ಯಾಕಂದರೆ ಈ ವರ್ಷ ನನ್ನ ತಮ್ಮನ ಮದುವೆ ಮಾಡಬೇಕು, ಹಾಗಾಗಿ ಅದೊಂದು ರೀಸನ್ ಇತ್ತು. ಅದು ಅರ್ಕೆ ಇತ್ತಲ್ಲ ಅಂತೇಳಿ ಅಷ್ಟು ಜನಕ್ಕೆ ಹೇಳಿ. ಅಂದರೆ ನನ್ನ ತಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲಲ್ಲೂ ಕೂಡ ಫಂಕ್ಷನ್ಗೆ ಇನ್ವೈಟ್ ಮಾಡ್ತಾನೆ ಇರ್ತಾರೆ. ಮತ್ತು ನನಗೂ ಕೂಡ ಹೇಳ್ತಾ ಇರ್ತಾರೆ, ತಂಗಿಗೂ ಕೂಡ ಹೇಳ್ತಾ ಇರ್ತಾರೆ. ನಮ್ಮ 3 ಜನಕ್ಕೂ ಎಷ್ಟು ಫ್ರೆಂಡ್ಸ್ಗಳಿದ್ದಾರೆ. ಆ ಫ್ರೆಂಡ್ಸ್ಗಳು ನೆಕ್ಸ್ಟು ರಿಲೇಷನ್ಸ್ಗಳಂತೂ ಕಂಪಲ್ಸರಿ ಹೇಳಲೇಬೇಕು. ನಮ್ಮ ಅಪ್ಪ ಅವರ ಅಣ್ಣ ತಮ್ಮದಿರು ಮೇಯ್ನು. ಅಪ್ಪ ಅವ್ರ ಅಣ್ಣ ತಮ್ಮದಿರು ಅವ್ರ ಹೆಣ್ಮಕ್ಳುಗಳಿಗೆ, ನೆಕ್ಸ್ಟು ನಮ್ಮ ಅತ್ತೆ ಮನೆ, ನನ್ನ ತಂಗಿ ಅತ್ತೆ ಮನೆಗೆ ಅಷ್ಟು ಜನಕ್ಕೆ ಹೇಳಿ ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಯಾಕಂದರೆ ಈ ವರ್ಷ ನಾವು ಮದುವೆ ಮಾಡಲ್ಲ ಅಂತ ಅನ್ನೋದಾಗಿದ್ದರೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಬೋದಿತ್ತು. ಈ ವರ್ಷ ಮದುವೆ ಇದೆಯಲ್ಲ, ಹಾಗಾಗಿ ಎಲ್ಲರಿಗೂ ನೆರವಿಗೆ ಉಳಿದಿರೋರಿಗೆಲ್ಲ ಹೇಳಿದ್ರಾಯ್ತು ಅಂತೇಳಿ ಸ್ವಲ್ಪ ಸಿಂಪಲಾಗೇ ಮಾಡಿದ್ವಿ ನಾವು. ಸೊ
ಇವಾಗ ಸಂಜೆವರೆಗೂ ಕೂಡ ನೆಂಟರೆಲ್ಲ ಬಂದರು, ಮನೆ ಒಳಗಡೆನೂ ಕೂಡ ಸ್ವಲ್ಪ ಜನಕ್ಕೆ ಊಟಕ್ಕೆಲ್ಲ ಬಡಿಸಿದ್ವಿ. ನೈಟ್ ಬಂದು 9:30 ಆಗಿದೆ. ನಮ್ಮ ಪ್ರಜು ಎಲ್ಲರಿಗೂ ಕೂಡ ಐಸ್ ಕ್ರೀಮ್ ತಂದಿದ್ದಾನೆ. ಬೆಳಿಗ್ಗೆಯಿಂದ ಎಲ್ಲ ಕಷ್ಟಪಟ್ಟಿದ್ದೀರಾ ಐಸ್ ಕ್ರೀಮ್ ತಿನ್ನಿ ಅಂತೇಳಿ, ಎಕ್ಸ್ಪ್ರೆಸ್ಸಲ್ಲಿ ನಮ್ಮ ಮಕ್ಳುಗಳಿಗೆ ಬೆಳಿಗ್ಗೆಯಿಂದ ಚೆನ್ನಾಗಿ ಆಟ ಆಡಿ ಸುಸ್ತಾಗಿರ್ತಾರಲ್ವ, ಮಕ್ಳಿಗೆ ಐಸ್ ಕ್ರೀಮ್ ತಂದಿದ್ದಾನೆ ಎಲ್ಲರೂ ತಿನ್ನಲಿ ಅಂತೇಳಿ. ಎಲ್ಲರೂ ಸದ್ಯಕ್ಕೆ ಸುಸ್ತಾಗ್ಬಿಟ್ಟಿದ್ವಿ ಓಡಾಡಿ ನೈಟ್ ಅಂತೂ ಯಾರು ಊಟ ಮಾಡಿಲ್ಲ. ಸದ್ಯಕ್ಕೆ ಐಸ್ ಕ್ರೀಮ್ ತಿಂದು ಎಲ್ಲ ಮಲ್ಕೊಳ್ಳೋಣ ಅಂತೇಳಿ ಇವಾಗ ಎಲ್ಲರೂ ಕೂಡ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ನಮ್ಮ ಮನೆ ಫಂಕ್ಷನ್ಗೆ ನನ್ನ ತಮ್ಮನ ಫ್ರೆಂಡ್ಸು ರಿಲೇಷನ್ಸ್ ಎಲ್ಲ ಬಂದು ಹೆಲ್ಪ್ ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ ತುಂಬಾ ಧನ್ಯವಾದಗಳನ್ನ ಹೇಳಿ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ನಾವು ಏನೇ ಫಂಕ್ಷನ್ ಮಾಡಿದ್ರು ಕೂಡ ಬಂದು ಕೈ ಜೋಡಿಸ್ತಾರಲ್ಲ ಖುಷಿಯಿಂದ, ಅದಂತೂ ತುಂಬ ಖುಷಿ ಆಗುತ್ತೆ. ಒಂದು ಟೈಮಲ್ಲಿ ಹೇಳ್ಬೇಕು ಅಂದರೆ ನಾವು ಆರ್ಥಿಕವಾಗಿ ತುಂಬಾ ಹಿಂದುಳಿದಿದ್ವಿ. ಆ ಟೈಮಲ್ಲಿ ಯಾರು ಇರಲಿಲ್ಲ. ನಾವು ಬೇಗ ನಾವು ಸ್ವಲ್ಪ ಮುಂದೆ ಬರ್ತೀವಿ ಅಂದರೆ ಶ್ರೀಮಂತರಲ್ಲ, ಫ್ರೆಂಡ್ಸ್ಗಳು ಸಂಪಾದನೆ ಮಾಡೋದು, ನೆಂಟರುಗಳು ಸಂಪಾದನೆ ಮಾಡೋದು ಕಷ್ಟ. ಇವತ್ತಿನ ಕಾಲದಲ್ಲಿ ಎಲ್ಲಾರ ಮನೇಲೂ ಎಲ್ಲರಿಗೂ ಕೂಡ ಅದು ಅನುಭವ ಆಗಿರುತ್ತೆ. ಅಷ್ಟು ಸುಲಭ ಅಲ್ಲ. ಒಂದು ಫಂಕ್ಷನ್ ಆಯಿತು ಅಂದರೆ ಬಂದು ಹೆಲ್ಪ್ ಮಾಡ್ತೀವಿ ಅನ್ನೋರೇ ಕಡಿಮೆ. ಹಾಗಾಗಿ ನಾನು ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ನ ಹೇಳ್ತಾ ನಾನು ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ವಿಶೇಷವಾದ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನೀವು ಆ ವಿಡಿಯೋವನ್ನು ಮಿಸ್ ಮಾಡಿ ಆ ವಿಡಿಯೋವನ್ನು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೀವೆಲ್ಲ ಕುಂಭಮೇಳನ ಪ್ರಯಾಗದಲ್ಲಿ ನಡೀತಾ ಇರೋದನ್ನ ನೀವು ಟಿವಿಯಲ್ಲಿ ವಾಚ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊತೀನಿ. ಸೊ ಇವಾಗ ರೀಸೆಂಟಾಗಿ ಬರ್ತಾ ಇರುವಂತಹ ಫೆಬ್ರವರಿ 10, 11, 12ನೇ ತಾರೀಕು ತಿರುಮಕೂಡಲು ನರಸೀಪುರ ಕೇಳಿದ್ದೀರಾ ಅಂತ ತಿಳ್ಕೊತೀನಿ. ಅಲ್ಲಿ ಕುಂಭಮೇಳ ನಡೆಯುತ್ತೆ. ಅಲ್ಲಿ ಒಂದು ಫೇಮಸ್ ಆದ ಒಂದು ಟೆಂಪಲ್ ಇದೆ. 6 ವರ್ಷದಿಂದ ಅದು ಡೆಮಾಲಿಸ್ ಮಾಡಿ ಕಟ್ಟಿಲ್ಲ. ಸೊ ಇವಾಗ ಅದು ಇನಾಗ್ರೇಷನ್ ಆಗಿದೆ. ಸೊ ಹಾಗಾಗಿ ಆ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗಾಗಿ ಆ ದೇವಸ್ಥಾನ ಯಾವುದು, ಆ ವಿಗ್ರಹ ಯಾವುದು, ಆ ದೇವಸ್ಥಾನ ಯಾಕೆ ಸ್ಥಾಪನೆ ಆಗಿದ್ದು ಈ ಜಾಗದಲ್ಲಿ ಅನ್ನೋದೆಲ್ಲ ನಾನು ಕೂಡ ಈ ವಿಡಿಯೋದಲ್ಲಿ ನಾನು ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಆ ವಿಡಿಯೋನು ಕೂಡ ವಾಚ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮೆಯನ್ನು ಕೇಳ್ತಾ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.